ಬೆಳಗಾವಿಯಲ್ಲಿ ಹುಚ್ಚುನಾಯಿ ದಾಳಿಯಿಂದ ಬೆಚ್ಚಿ ಬಿದ್ದಿದ್ದಾರೆ ಇಲ್ಲಿನ ಜನ. ಹುಚ್ಚುನಾಯಿ ಕಡಿತದಿಂದ ಹೈರಾಣಾಗಿದ್ದಾರೆ ಇಲ್ಲಿನ ಸ್ಥಳೀಯರು. ಬೆಳಗಾವಿ ತಾಲೂಕಿನ ಕಾಕತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಮಹಿಳೆ ಮೇಲೆ ದಿಢೀರಾಗಿ ಹುಚ್ಚುನಾಯಿ ಬಂದು ಅಟ್ಯಾಕ್ ಮಾಡಿದೆ. ಬೈಕ್ ಮೇಲೆ ಹೋಗುವ ಸವಾರರ ಮೇಲೆಯೂ ಕೂಡ ಅಟ್ಯಾಕ್ ಮಾಡಿದೆ. ನಾಯಿ ದಾಳಿಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಹುಚ್ಚುನಾಯಿ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಹುಚ್ಚುನಾಯಿ ದಾಳಿಯಿಂದ ಇಲ್ಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ, ಹೆದರ್ಕೊಳ್ತಾ ಇದ್ದಾರೆ. ಓಡಾಡಕ್ಕೂ ಕಷ್ಟ ಆಗ್ತಾ ಇದೆ ಅಂತೇಳಿ ಹುಚ್ಚುನಾಯಿ ಕಡಿತದಿಂದ ಇಲ್ಲಿನ ಜನ ಹೈರಾಣಾಗಿದ್ದಾರೆ. ಬೆಳಗಾವಿ ತಾಲೂಕಿನ ಕಾಕತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಸುಮ್ಮನೆ ಬಂದು ಅಟ್ಯಾಕ್ ಮಾಡುತ್ತೆ. ಬೈಕ್ ಮೇಲೆ ಯಾರಾದರೂ ಹೋಗ್ತಾ ಇದ್ರೆ ಅವ್ರನ್ನು ಅಟ್ಟಿಸ್ಕೊಂಡು ಹೋಗಿ ಅಟ್ಯಾಕ್ ಮಾಡ್ತಾ ಇದೆ. ಈ ನಾಯಿ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ. ಕೂಡಲೇ ಈ ಹುಚ್ಚುನಾಯಿಗಳನ್ನು ಸೆರೆ ಹಿಡೀರಿ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಆಗ್ರಹ ಮಾಡಿಸಿದ್ದಾರೆ. काकती के शास्त्री रोड में एक पागल कुत्ता घूम रहा है, 7-8 लोगों को काट चुका है। तो हमने सुबह सुबह पंचायत में पीडीओ मैडम को फ़ोन किया। तो पीडीओ मैडम ने आज पूरा स्टाफ को लेके यहाँ पे आए हैं। एक फ़ोन करने के बाद मैडम यहाँ पहुँचे। देखो सब अभी पकड़ने का भी सब सामान लेके आए हैं। ಇಸ್ ನೋಡಿ, ಇಲ್ಲಿನ ಸ್ಥಳೀಯರು ಕೂಡ ಮಾತನಾಡ್ತಾ ಇದ್ರು. ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ರು, ಕಳೆದ ಕೆಲ ದಿನಗಳಿಂದ ಈ ಹುಚ್ಚುನಾಯಿ ಓಡಾಡ್ತಾ ಇದ್ದೆ ಅಂತ. ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು, ಕಳೆದ 6-7 ದಿನಗಳಿಂದ ಈ ಒಂದು ಹುಚ್ಚುನಾಯಿ ಓಡಾಡ್ತಾ ಇದೆ. ಈಗಾಗಲೇ ಹಲವು ಜನಗಳಿಗೆ ಕಚ್ಚಿಬಿಟ್ಟಿದೆ, ದಾಳಿ ಮಾಡಿದೆ ಅಂತ ಹೇಳಿ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಈ ಒಂದು ನಾಯಿಯನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ಇಲ್ಲಿನ ಜನ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಸುಮ್ಮನೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಬಂದು ಈ ಒಂದು ನಾಯಿ ದಾಳಿ ಮಾಡ್ತಾ ಇದೆ, ಅಥವಾ ಬೈಕ್ ಮೇಲೆ ಹೋಗ್ತಾ ಇದ್ರು ಕೂಡ ಅಟ್ಟಿಸ್ಕೊಂಡು ಬಂದು ಅವ್ರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಇದರಿಂದ ಇಲ್ಲಿನ ಜನ ಓಡಾಡಕ್ಕೂ ಕೂಡ ಹೆದರ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿರುವಂತಹ ಪರಿಸ್ಥಿತಿಗೆ ಈ ಒಂದು ನಾಯಿಯನ್ನ ಕೂಡಲೇ ಸೆರೆ ಹಿಡಿರಿ ಅಂತ ಹೇಳಿ ಇಲ್ಲಿನ ಜನ ಆಗ್ರಹ ಮಾಡ್ತಾ ಇದ್ದಾರೆ. ಬೆಳಗಾವಿ ತಾಲೂಕಿನ ಕಾಕತಿ ಗ್ರಾಮದಲ್ಲಿ ಇರುವಂತಹ ಪರಿಸ್ಥಿತಿ ಇದು. ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಸುಮ್ಮನೆ ಬಂದು ಮಹಿಳೆ ಮೇಲೆ ಈಗಾಗಲೇ ಅಟ್ಯಾಕ್ ಮಾಡಿದ್ಯಂತೆ. ಹಾಗಾಗಿ ಹಲವು ಜನರ ಮೇಲೆ ಈ ಒಂದು ಹುಚ್ಚುನಾಯಿ ದಾಳಿ ಮಾಡ್ತಾ ಇದೆ ಅಂತ ಹೇಳಿ ಇಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಇಲ್ಲಿ ಹುಚ್ಚುನಾಯಿ ಹಾವಳಿ ನೋಡ್ತಾ ಇದ್ದೀವಿ. ಅದೆಷ್ಟೋ ಜನರಿಗೆ ಕಚ್ಚಿ ಪಾಪ ಗಾಯ ಮಾಡಿದ್ಯಂತೆ. ಇನ್ನೇನು ಈ ಸಂಬಂಧಪಟ್ಟಂತ ಅಧಿಕಾರಿಗಳು, ಅದರಲ್ಲೂ ಕೂಡ ಜಿಬಿಎ ಅವರು ಇದರಲ್ಲಿ ಏನ್ ಮಾಡ್ತಾರೆ ಇವಾಗ ಅಂತ ಹೇಳಿ? ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಪಂಚಾಯತಿ ವ್ಯಾಪ್ತಿಗೆ ಒಳಪಡತಕ್ಕಂಥ ಏನ್ ಕಾಕಿ ಗ್ರಾಮ ಇದೆ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಈ ಹಿಂದೆ ಕೂಡ ಅಲ್ಲಿ ಏನ್ ಬೀದಿ ನಾಯಿಗಳು ಇರ್ತಾರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಂತೇಳಿ ಸ್ಥಳೀಯರು ಕೂಡ ಅನೇಕ ಬಾರಿ ಮನವಿಯನ್ನು ಕೊಟ್ಟರು. ಆದ್ರೂ ಕೂಡ ನಿನ್ನೆ ಒಂದು ಸಿಸಿಟಿವಿ ದೃಶ್ಯಾವಳಿಗಳು ನೋಡ್ಬೋದು, ಯಾವ ರೀತಿಯಾಗಿ ಬೈಕ್ ಮೇಲೆ ಹೋಗೋರ ಮೇಲೆ ಆಗಿರ್ಬೋದು, ಅದೇ ರೀತಿ ಏನು ಅಲ್ಲಿ ನಡೆದುಕೊಂಡು ಹೋಗಿರ್ತಕ್ಕಂಥ ಸ್ಥಳೀಯರ ಮೇಲೆ ಕೂಡ ಈಗ ಏನು ಹುಚ್ಚುನಾಯಿ ದಾಳಿ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ರೀತಿ ಕಾರಣ ಆಯ್ತಾ? ಅಲ್ಲಿರ್ತಕ್ಕಂಥ ಬೀದಿ ನಾಯಿಗಳ ಬಗ್ಗೆ ಅವನನ್ನ ಕಡಿವಾಣ ಹಾಕ್ಬೇಕಂತೇಳಿ ಎಷ್ಟೋ ಸಾರಿ ಏನ್ ಸ್ಥಳೀಯರು ಏನಿರ್ತಾರೆ ಮನವಿಯನ್ನು ಕೂಡ ಗ್ರಾಮ ಪಂಚಾಯತಿ ಏನ್ ಪಿಡಿಯೋರ್ಗೂ ಕೂಡ ಮನವಿಯನ್ನು ಕೊಟ್ಟಿರ್ತಾರೆ. ಅವರು ಕೂಡ ಇಲ್ಲಿವರೆಗೂ ಯಾವ್ದೇ ರೀತಿ ಕ್ರಮ ಕೈಗೊಳ್ಳದೇ ಇದ್ರಿಂದ ಈ ಏನು ಆ ದೃಶ್ಯ ಏನ್ ಸಿಸಿಟಿವಿ ದೃಶ್ಯದಲ್ಲಾಗಿದೆ ಏನು ಅವ್ರಿಗೆ ಏನ್ ನಾಯಿ ಏನ್ ಕಚ್ಚಿದೆ ಅದಕ್ಕೆಲ್ಲ ಕಾರಣ ಕೂಡ ಈಗ ಆ ಅಧಿಕಾರಿಗಳಿಂದಾನೇ ಆಗಿದೆ ಅಂತ ಹೇಳಿ ಸ್ಥಳೀಯರು ಕೂಡ ಈಗ ಆಕ್ರೋಶ ಹೊರಾಗ್ತಾ ಇರೋದು. ಒಟ್ಟಾಗಿ ಹೇಳ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಏನ್ ಪಿಡಿಒ ಅಧಿಕಾರಿಗಳಿದ್ದಾರೆ ಇನ್ ಮುಂದಾದ್ರೂ ಎಚ್ಚರಿಕೊಂಡು ಅಲ್ಲಿರ್ತಕ್ಕಂಥ ಏನು ಬೀದಿ ನಾಯಿಗಳಾಗಿರ್ಬೋದು ಅವಕ್ಕೆ ಕಡಿವಾಣವನ್ನ ಹಾಕ್ಬೇಕಂತ ಹೇಳಿ ಸ್ಥಳೀಯರು ಒಂದು ಆಗ್ರಹ ಮಾಡಿರ್ತಕ್ಕಂಥದ್ದು. ರೋಶನಿ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿನ ಸ್ಥಳೀಯರು ಸದ್ಯಕ್ಕೆ ಆಗ್ರಹ ಮಾಡ್ತಿದ್ದಾರಂತೆ ಈ ನಾಯಿಯನ್ನ
ಸೆರೆ ಹಿಡಿರಿ, ಲಾಕ್ ಮಾಡ್ಕೊಳ್ಳಿ ಅಂತೇಳಿ. ಇನ್ನು ಹೀಗೇನಾದರೂ ಬಿಟ್ಟರೆ ಪಾಪ ಇಲ್ಲಿರುವಂಥ ಜನರಿಗೆ ಭಯ ಬಂದುಬಿಟ್ಟಿದೆ. ಮತ್ತು ಸಣ್ಣ ಪುಟ್ಟ ಮಕ್ಕಳು ಆಟ ಆಡುವಂಥ ಟೈಮಲ್ಲಿ, ಓಡಾಡುವಂಥ ಟೈಮಲ್ಲಿ ಏನಾದರೂ ಅಟ್ಯಾಕ್ ಮಾಡಿದ್ರೆ, ಕಚ್ಚಿದ್ರೆ ಹೇಗೆ ಅಂಥೇಳಿ ಇಲ್ಲಿನ ಜನ ಸದ್ಯಕ್ಕೆ ಈ ಒಂದು ಹುಚ್ಚುನಾಯಿಯನ್ನು ಸೆರೆ ಹಿಡಿರಿ ಅಂಥೇಳಿ ಆಗ್ರಹ ಮಾಡ್ತಿದ್ದಾರೆ.